ವೀಕ್ಷಕರೇ ನಮಸ್ಕಾರ. ವಿ.ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಒಬ್ಬ ಕುರಿ ಕಾಯುವ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಅಷ್ಟು ಸಲೀಸ? ತಮಾಷೆನಾ? ಒಬ್ಬ ಕುರಿ ಕಾಯುವಂಥ ಒಬ್ಬ ವ್ಯಕ್ತಿ ಇಂಥ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ಅದೇನು ಒಂದೇ ದಿನದಲ್ಲಿ ಬರುವಂಥ ಒಂದು ಸಾಧನೆನ ಅದು? ನನ್ನ ವಿರುದ್ಧ ನನ್ನನ್ನು ಈ ಕುರ್ಚಿಯಿಂದ ಕೆಳಗೆ ಇಳಿಸಲಿಕ್ಕೆ ಯಾವ ಯಾವ ರೀತಿಯಾದಂಥ ಒಂದು ಷಡ್ಯಂತ್ರಗಳು ನಡೆಯಬೇಕಾಗಿದೆಯೋ ಅವೆಲ್ಲವೂ ಕೂಡ ಹಿಂದೆನೂ ನಡೆದಿತ್ತು, ಇವತ್ತು ನಡೀತಾ ಇದೆ. ಈ ಮಾತನ್ನು ಹೇಳ್ತಾ ಇರೋರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು. ಹೌದು, ಸಿದ್ದರಾಮಯ್ಯನವರ ಒಂದು ವೈಯಕ್ತಿಕವಾದಂತಹ ಒಂದು ಜೀವನದ ಒಂದು ಇದನ್ನು ಪುಟಗಳನ್ನು ನಾವು ಹಿಂತಿರುಗಿ ನೋಡಿದಾಗ ಬಹಳ ಕಷ್ಟದಲ್ಲಿ ಕಷ್ಟಪಟ್ಟು ಸಾಮಾನ್ಯವಾದಂತಹ ಒಂದು ಕುಟುಂಬದಲ್ಲಿ ಹುಟ್ಟಿ ಓದಿ ಪ್ರಾಥಮಿಕವಾದಂಥ ಒಂದು ಶಿಕ್ಷಣದಿಂದ ವಂಚಿತರಾದರೂ ಕೂಡ 5ನೇ ಕ್ಲಾಸ್ನಿಂದ ಮತ್ತೆ ಅವರು ಓದಿಗೆ ಗಮನ ಕೊಟ್ಟು ತದನಂತರ ಅವರು ಯಶಸ್ವಿಯಾಗಿ ಪದವಿಯನ್ನು ಮುಗಿಸಿ ಅದಾದ ನಂತರ ಕಾನೂನು ಪದವಿಯನ್ನು ಕೂಡ ಮುಗಿಸಿ ರಾಜಕೀಯದಲ್ಲಿ ತೊಡಗಿಸಿಕೊಂಡು ನಾನಾ ಸಂಘಟನೆಗಳನ್ನು ತೊಡಗಿಸಿಕೊಂಡು ಒಂದು ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿ ಸಿದ್ದರಾಮಯ್ಯ. ಹಾಗಾಗಿ ಅವರು ನಿನ್ನೆ ಮಾಡಿರ್ತಕ್ಕಂಥ ಒಂದು ಟ್ವೀಟ್ ಮತ್ತು ಎಕ್ಸ್ ಖಾತೆಯಲ್ಲಿ ಏನು ಹಂಚಿಕೊಂಡಿದ್ದಾರೆ ಮಾಹಿತಿ, ಇದನ್ನು ಕೆದಕಿ ನೋಡಿದಾಗ ಸಿದ್ದರಾಮಯ್ಯನವರ ಒಂದು ಬೆಳವಣಿಗೆಗೆ ಯಾವ ಯಾವ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಎಂತಹ ಸನ್ನಿವೇಶಗಳಲ್ಲಿ ಅಡ್ಡಿಗಳು ಬಂತು, ಆಟಂಕಗಳು ಬಂತು, ಯಾರ್ಯಾರು ಅಡ್ಡಿ ಆಟಂಕಗಳನ್ನು ಒಡ್ಡಿದರು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಾವು ಸಿಂಹಾವಲೋಕನ ಮಾಡಿದಾಗ ಸತ್ಯ ಸಂಗತಿಗಳು ನಮ್ಮ ಮುಂದೆ ಕಾಣುತ್ತೆ ಅನ್ನೋದು. ಸಿದ್ದರಾಮಯ್ಯನವರು ಮೂಲತಃ ಸಮಾಜವಾದಿಯಾಗಿ ಜನತಾ ಪಕ್ಷ, ಮೂಲ ಜನತಾ ಪಕ್ಷ, ರಾಮಕೃಷ್ಣ ಹೆಗಡೆ ದೇವೇಗೌಡರ ಗರಡಿಯಲ್ಲಿ ಏನು ಜನತಾ ಪಕ್ಷ ಅಂತ ನಾವು ಏನು ಕರಿತೀವಿ ಇವತ್ತು, ಜಯಪ್ರಕಾಶ್ ನಾರಾಯಣ್, ಚಂದ್ರಶೇಖರ್, ಮೋಹನ್ ದಾರಿಯಾ, ಮಧು ದಂಡಾವತೆ, ಇಂಥ ಜಾರ್ಜ್ ಫರ್ನಾಂಡಿಸ್, ಮೂಲ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಸೆಡ್ಡು ಹಿಡಿದಂತಹ ಪಕ್ಷ. ಇಂತಹ ಒಂದು ಸಾಮಾಜಿಕ ಮೌಲ್ಯಗಳ ಒಂದು ತಳಹ ಇದ್ದಂತಹ ರಾಜಕೀಯ ಪಕ್ಷದ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಂತಹ ಸಿದ್ದರಾಮಯ್ಯನವರು ಹಂತವಾಗಿ ತಮ್ಮ ರಾಜಕೀಯದಲ್ಲಿ ಬೆಳವಣಿಗೆ ಕಾಣ್ತಾರೆ. ಹಾಗೆಯೇ ಯಾವಾಗ ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ 1994ರ ಘಟ್ಟ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ಅತ್ಯಂತ ಪ್ರಮುಖವಾದಂಥ ಒಂದು ಘಟ್ಟ ಅಂತ ನಾವು ಹೇಳಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ದೇವೇಗೌಡರ ಮಂತ್ರಿಮಂಡಲ ರಚನೆಯಾದಾಗ ಮೊಟ್ಟ ಮೊದಲ ಬಾರಿಗೆ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಯಾದಾಗ ಅವರ ಸಂಪುಟ ಸಭೆಯಲ್ಲಿ ಮಂತ್ರಿಮಂಡಲದಲ್ಲಿ ಸಿದ್ದರಾಮಯ್ಯನವರು ಮೊಟ್ಟ ಮೊದಲನೆಯದಾಗಿ ಕೈಗಾರಿಕಾ ಸಚಿವರಾಗ್ತಾರೆ. ತದನಂತರ ದೇವೇಗೌಡರು ಪ್ರಧಾನಿಯಾಗಿ ದಿಲ್ಲಿ ರಾಜಕಾರಣಕ್ಕೆ ಹೊರಟಾಗ ಜೆ.ಎಚ್. ಪಟೇಲರು ಮುಖ್ಯಮಂತ್ರಿಯಾದಾಗ ಇವರು ಮತ್ತೆ ಹಣಕಾಸು ಸಚಿವರು ಆಗ್ತಾರೆ. ಅದಕ್ಕೂ ಮುನ್ನ ದೇವೇಗೌಡರು ಇವರಿಗೆ ಹಣಕಾಸು ಖಾತೆಯನ್ನು ಕೂಡ ವಹಿಸ್ತಾರೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅರಮನೆ ಆವರಣದಲ್ಲಿ ರಾಜ್ಯ ಕುರುಬರ ಸಮಾವೇಶ ಆಗುತ್ತೆ. ಆ ಸಮಾವೇಶಕ್ಕೆ ಅಂದಿನ ಮುಖ್ಯಮಂತ್ರಿಯಾದಂಥ ದೇವೇಗೌಡರು ಕೂಡ ಆ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ನಾನು ಇಡೀ ರಾಜ್ಯದ ಖಜಾನೆಯನ್ನು ಸಿದ್ದರಾಮಣ್ಣನ ಕೈಗೆ ಕೊಟ್ಟಿದ್ದೇನೆ, ಇಡೀ ರಾಜ್ಯದ ಖಜಾನೆಯನ್ನು ಸಿದ್ದರಾಮಣ್ಣನ ಕೈಗೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತಿನ ಹಿಂದೆ ಮತ್ತೆ ಸಿದ್ದರಾಮಯ್ಯನವರು ಅದೇ ಸಮಾರಂಭದಲ್ಲಿ ಮಾತನಾಡ್ತಾರೆ, ಕುರಿ ಕಾಯೋನಿಗೆ ಲೆಕ್ಕ ಗೊತ್ತಿಲ್ವಾ? ಕುರಿ ಕಾಯೋನಿಗೆ ಲೆಕ್ಕ ಗೊತ್ತಿಲ್ಲ ಅಂತ ಹೇಳ್ತಾರೆ ಜನ, ಆದರೆ ಕುರಿ ಕಾಯೋನಿಗೆ ಲೆಕ್ಕ ಗೊತ್ತಿಲ್ವಾ ಅಂತಕ್ಕಂಥದ್ದು ಸಾಂಕೇತಿಕವಾದ ರೀತಿಯಲ್ಲಿ ಅವರು ಕೇಳುತ್ತಾರೆ. ಹೌದು, ಆದರೆ ಇವತ್ತು ಸಾಮಾಜಿಕವಾಗಿ ತುಳಿತಕ್ಕೊಳಗಾದಂತಹ ಸಮುದಾಯದಲ್ಲಿ ಅಂತಹ ಒಂದು ಸಮುದಾಯದಿಂದ ಎದ್ದು ಬಂದಂತಹ ನಾಯಕ ಇವತ್ತು 17ನೇ ಬಾರಿಗೆ ಹಣಕಾಸು ಒಂದು ರಾಜ್ಯದ ಆಯವ್ಯಯವನ್ನು ಮಂಡಿಸ್ತಾರೆ ಅಂತ ಹೇಳಿದರೆ ಇದರ ಹಿಂದೆ ಎಲ್ಲ ಸಾಧನೆಗಳು ವೈಯಕ್ತಿಕವಾದಂತಹ ಒಂದು ಶ್ರಮೆ, ವೈಯಕ್ತಿಕವಾದಂತಹ ಒಂದು ಪ್ರತಿಭೆ, ವೈಯಕ್ತಿಕವಾದಂತಹ ಒಂದು ಸಾಮರ್ಥ್ಯ ಇವೆಲ್ಲವೂ ಕೂಡ ಬೇಕಾಗುತ್ತೆ ಅಂತಕ್ಕಂಥದ್ದು.
ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ನಮಗೆ ಸಿದ್ದರಾಮಯ್ಯನವರ ಒಂದು ರಾಜಕಾರಣದ ಹಿಂದೆ ಅವರನ್ನು ಎಲ್ಲೋ ಒಂದು ಕಡೆ ನೇಪಥ್ಯಕ್ಕೆ ಸರಿಸಬೇಕು, ನಾಯಕತ್ವದ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಕೂಗು ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಸಾಮರ್ಥ್ಯವನ್ನೇ ತಮ್ಮ ಬಂಡವಾಳವನ್ನಾಗಿಟ್ಟುಕೊಂಡು ದಲಿತರು ಮತ್ತು ಶೋಷಿತರು ಮತ್ತು ಹಿಂದುಳಿದ ವರ್ಗದವರ ಪರವಾಗಿ ನಿಂತುಕೊಂಡಿರತಕ್ಕಂಥ ಸಿದ್ದರಾಮಯ್ಯನವರ ಬೆಳವಣಿಗೆ ನೋಡಿದಾಗ ನಮಗೆ ಅನಿಸುತ್ತೆ, ಅವರು ನಿನ್ನೆ ಮಾಡಿರ್ತಕ್ಕಂಥ ಒಂದು ಟ್ವೀಟ್ ಏನಿದೆ, ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮತ್ತು ಮಸಲತ್ತುಗಳು ನಡೀತಾ ಇದೆ. 2004 ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತಲ್ಲ. 2004 ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದ ಸರ್ಕಾರ ರಚನೆಯಾದಾಗ ಸಿದ್ದರಾಮಯ್ಯನವರು ಆಗಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತಲ್ಲ. ಈ ಪ್ರಶ್ನೆಗೆ ಪ್ರಾಯಶಃ ಸಿದ್ದರಾಮಯ್ಯನವರು ಆಗಾಗ್ಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದರು, ಮುಂದೆ ಅದನ್ನು ವಿಶದೀಕರಿಸಿ ಡೀಟೇಲ್ಡ್ ಆಗಿ ಹೇಳ್ತಕ್ಕಂಥ ದಿನಗಳು ಮುಂದೆ ಇದೆಯೇನೋ ಅಂತ ನಾನಾದರೂ ಅಂದುಕೊಂಡಿದ್ದೇನೆ. ಅಂತಹ ಸಂದರ್ಭದಲ್ಲಿ ಧರ್ಮಸಿಂಗ್ ಅಂತ ಅವರು 3ನೇ ವ್ಯಕ್ತಿಯಾಗಿ ಎಮರ್ಜ್ ಆಗಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗ್ತಾರೆ ಜನತಾದಳದ ಕಡೆಯಿಂದ, JDS ಕಡೆಯಿಂದ. ಸೊ ಇದನ್ನು ನಾವು ಅವಲೋಕಿಸಿದಾಗ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಅದೆಷ್ಟು ತೊಡಕುಗಳಿತ್ತು, ಅಡ್ಡಿ ಆತಂಕಗಳಿತ್ತು ಅಂತಕ್ಕಂಥದ್ದು ನಮಗೆ ಕಾಣುತ್ತೆ. ಹಾಗಾಗಿ ಈ ದಿನದ ರಾಜಕಾರಣದಲ್ಲಿ ನಾವು ಸಿದ್ದರಾಮಯ್ಯನವರ ಒಂದು ಹೇಳಿಕೆಯನ್ನು ಏನು ಇವತ್ತು ಸಾಮಾಜಿಕ ತಾಣಗಳಲ್ಲಿ ಅದು ಹರಿದಾಡ್ತಾ ಇದೆ, ಅದರ ಹಿಂದಿನ ಒಂದೊಂದು ಅಂಶವನ್ನು ನಾವು ಎಳೆಯಾಗಿ ನಾವು ವಿಶ್ಲೇಷಿಸಿದಾಗ ಸಿದ್ದರಾಮಯ್ಯನವರ ಹೋರಾಟದ ಬದುಕಿಗೆ, ಸಿದ್ದರಾಮಯ್ಯನವರು ಏನು ಇವತ್ತು ಮುಖ್ಯಮಂತ್ರಿ ಆದಂತಹ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ, ಆ ಹುದ್ದೆಯಿಂದ ಅವರನ್ನು ನೇಪಥ್ಯಕ್ಕೆ ಸರಿಸಲು ಯಾವ ರೀತಿಯಾದಂತಹ ಕಾಲಿಕವಾದಂತಹ ತೆರೆಮರೆಯ ಕಸರತ್ತುಗಳು ನಡೀತಾ ಇದೆ, ಅದರಲ್ಲಿ ನಿಜ ಇದೆಯೇನೋ ಅಂತ ನಮಗೆ ಕಾಣಿಸುತ್ತೆ. ಎಲ್ಲದಕ್ಕೂ ಕೂಡ ಒಂದು ಕಾಲ ಅಂತಕ್ಕಂಥದ್ದು ಉತ್ತರ ಇರುತ್ತೆ. ಆ ಕಾಲ ಎಂಬುದು ಆ ಕಾಲ ನಿರ್ಣಯದ ಸಮಯ ಬಂದಾಗ ರಾಜಕೀಯ ಅನ್ನೋದು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುತ್ತಾ, ಅಥವಾ ರಾಜಕೀಯ ಅಂತಕ್ಕಂಥ ಒಂದು ದೊಡ್ಡ ಓಟದಲ್ಲಿ ಸಿದ್ದರಾಮಯ್ಯನವರು ನಿಜವಾಗಲೂ ಕೂಡ ಮತ್ತೆ ಶಕ್ತಿ ತುಂಬಿಕೊಂಡು ಆ ಓಟದಲ್ಲಿ ಗೆಲ್ಲುತ್ತಾರ ಅಥವಾ ಹಿಂದೆ ನಿಲ್ಲುತ್ತಾರ, ಇದಕ್ಕೆಲ್ಲ ಉತ್ತರ ಅಂತ ಹೇಳಿದರೆ ಕಾಲ ಮಾತ್ರ ಇದಕ್ಕೆ ಉತ್ತರಿಸಲಿಕ್ಕೆ ಸಾಧ್ಯ. ಇದನ್ನು ಕಾಲವೇ ನಿರ್ಣಯಿಸಬೇಕಾಗಿದೆ. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.